ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಈ ಸತ್ಸಂಗದಲ್ಲೂ ತಂದೆಯರು, ಅದೇ ರೀತಿ ಪುರಾಣಿಕ ಶ್ರೀಯುತ ವಿಠ್ಠಲರು, ಮಹಾದೇವನವರು, ಸಿದ್ದಣ್ಣವರು ಎಲ್ಲರಿಗೂ ಭಕ್ತಿಪೂರ್ವಕ ವಂದನೆ. ಘೋರಕಲಿ ಕಾಲ ಎಲ್ಲದಕ್ಕೂ ಭಯ ಇಲ್ಲ, ತಿನ್ನೋದಕ್ಕೆ ಭಯ ಇಲ್ಲ, ಉಪಯೋಗಕ್ಕೂ ಭಯ ಇಲ್ಲ. ಎಂಥ ಬಡವರ ಅಂದ್ರೆ ಮನೆಯೊಳಗೆ ಟಿ ವಿ ಅದಾವ, ಸಣ್ಣ ಸಣ್ಣ ಹುಡುಗರ ಕೈಯಾಗ ದೊಡ್ಡ ದೊಡ್ಡ ಮೊಬೈಲ್ ಅದಾವ, ಎಲ್ಲಕ್ಕೂ ಶ್ರೀಗಂತಿಕೆಯಲ್ಲ. ಸತ್ಸಂಗಕ್ಕೆ ಭಾಳ ಬರ. ಇನ್ನೂ ಕಲಿಯುವುದರೊಳಗೆ ಪಾಪ ತಾಪ ಹೆಚ್ಚಾಕೋತು ಇದು ಸತ್ಸಂಗವೇ ಪದ್ಧತಿನೇ ಮುಂದೆ ಹೋಗ್ತದೋ ಏನೋ ಅನ್ನೋದು. ಅದಕ್ಕೆ ನೋಡಿ, 14 ಜನ ಉಂಟು. ಇನ್ನೊಂದು 4 ದಿವಸ ಹೋದ್ರೆ ಇಲ್ಲಿ ಮನಸ್ಸಿನ ಮೇಲೆ ಕೂತು ಹೇಳೋ ಒಬ್ಬರೇ ಹೋಗ್ತಾರೋ ಏನೋ ಅಂತ. ಕೇಳು ಕೂತಾರೋ, ಎದಕ್ಕೆ ಬಂದಿರ್ತಾರೋ, ತನ್ನ ಕರಮಣಿಕೆ ಮಾಡ್ಕೊಂಡು ಹೋಗ್ತಾರೋ, ವಿಚಿತ್ರ ಅಭಿಪ್ರಾಯ. ಮನೆಯಾಗ ಟೈಮ್ ಪಾಸ್ ಆಗಕ್ಕೆ ಬಂದಿರ್ತಾರೋ. ಒಂದು ಮುದುಕಿತ್ತು, ನಿದ್ದಿನೇ ಬರಲಾಗ್ಯದ ಹೆಂಡತಿಗಳಂತ. ಮುದುಕರು ಚಂದ ನೋಡೋದು ಮಲ್ಯಾಗ ಬೆಳಗ 3 ಜವಾಬ್ ಮಠದಾಗ ಚಂದ ನೋಡೋದು ಹೋಗಿ ಮಸ್ತ್ ನಿದ್ದೆ ಬರ್ತದೆ ನೋಡೋದು. ನಿದ್ದೆ ಬರೋ ಸಲ ಪುರಾಣ ಪ್ರವಚನ 99% ಪುರಾಣದಲ್ಲಿ ನಿದ್ದೆ ಬರ್ತಾವ ನೋಡಿ. ಅದು ಹೋಗ್ತಿಂದ ನಾವು ಹೋಗಿ ಮಂಟಪ ಕಟ್ಟಿದ್ದು ಚಂದ, ಕಮ್ಮಿಗೆ ಅನಿಸ್ಕೊತಾನ, ಬರ್ಚಕ್ಕೆ ಉಂಡಾನ, ತಂಪ ಗಾಯ ಬೆಳಗುತ್ತದ, ಮಸ್ತ್ ಬಾಯ ತರೋದು ಬರ್ತಿ ಹೊಡಕತ್ತಾನ. ಹೆಂಡತಿ ಒಂದು ಶೇಂಗಾ ಕಾಳು ಒಯ್ದ ಒಂದು ಬಾಯ ಹಾಕೋದು. ಅದು ಒಂದು ಬಾಯ ಹಾಕೋಕತ್ತಿತ್ತು. ಮುದುಕ ಪ್ರವಚನ ಹೇಳೋರು ಹೊಸವರು ಇದ್ರು. ಹೊಸವರು ಅವರು ಅನ್ಕೋತಿ ಹೇಳಕತ್ತಿದ್ರು, ಈ ಮುದುಕು ಏನು ಶೇಂಗಾ ಕಾಳು ಬಾಯಾಗ ಹೋಗಿತ್ತಲ್ಲ, ಅದು ಬಾಯಾಗ ಹೋಗಿಲ್ಲ, ಮುಗಿ ಬಿಡೋದು ಕಳೆದು ಬಿತ್ತು. ತಪ್ಪು ತನ್ನ ಮುದುಕ. ಈ ಕಡೆ ಕೀರ್ತನಕಾರ ಒಂದು ದೊಡ್ಡ ನಡೆಯುವ ನಂದು ಈಚೆ ಇತ್ತು. ಏನು ಸತ್ಸಂಗಗಳು, ಏನು ಸಣ್ಣಗೆ ತಂಪಗಾಗ ನಿತ್ಯ ಮಕ್ಕಳ ಮಸ್ತ ಚಂದ ಹೇಳಕತ್ತಾರ. ಅದು ತೊಟ್ಲ ಹಾಕಿ ತೂಗದಂಗೆ ಆಗತ್ತೈತ್ರಿ ಅವನಿಗೆ. ಆದ್ರೆ ಏನು ಹೇಳಕತ್ತಾರ ಅವ್ರಿಗೆ ಲಕ್ಷ್ಯ ಇಲ್ಲ. ಆದ್ರೆ ನಡಿಬೇಕು ಅನ್ನೋದು ದೂರೇ ಉಳಿತೇವೆ. ಮಸ್ತ್ ತೊಟ್ಲ ಹಾಕಿ ತೂಗದಂಗೆ ಆಗ್ತೈತಿ. ಸಿದ್ದೇಶ್ವರಪ್ಪ ಪ್ರವಚನ ಕೇಳಿದ್ರು ಮಸ್ತ್ ಅನಿಸ್ತದ್ರಿ. ಭಾಳ ಚಂದ ಹೇಳ್ತಾರ್ರಿ, ಭಾಳ ಚಂದ ಹೇಳ್ತಾರ್ರಿ. ಚಂದ ಹೇಳ್ತಾರ, ಅವನಿಗೆ ಯೋಗ್ಯ ಹೇಳ್ತಾರ, ಯೋಗ್ಯ ಹೇಳ್ತಾರ. ಒಬ್ಬರು ನೋಡು ಚಂದ ಹೇಳ್ತಾರ, ಕೇಳೋದು ಭಾಳ ಚಂದ ಅನಿಸ್ತದ. ಧ್ವನಿ ಭಾಳ ಚಂದದ, ಕೋಗಿಲಿಗತ್ತೆ ಹೇಳ್ತಾರ, ಮಸ್ತ್ ಅನಿಸ್ತದ. ಇಂಥದಕ್ಕೆ ಅರ್ಥ ಇರ್ಲಿಪ್ಪ, ಇಂಥದ್ದು ಎಷ್ಟು ಕೇಳೋದು ಏನೋ ಬರೀ ಚಂದ ಅನಿಸ್ತದ. ಹೋಗೋದಿಲ್ಲ, ನಡಿಬೇಕು, ಅದು ಯೋಗ್ಯದ. ನಿತ್ಯ ಹತ್ತಿರ ಮುದುಕು ಹೇಳ್ತೀನಿ, ನಾವು ಬಾಯಿ ತರೋದು ಮುಕ್ಕೊಂಡಿತ್ತು. ಲಾಸ್ಟ್ ಕಂಬ ಅವರು ನಾಯಿ ಮಾಡ್ತಾರೆ. ನಿಮ್ಗೆ ಗೊತ್ತಿರಲ್ಲ ನಾಯಿ ಏನು ಮಾಡ್ತಾರೆ. ಕಂಬನ ನಡ್ರಿ ಪಾತ್ ಹೇಳ್ತಾರೆ, ಮಸ್ತ್ ಕುಣಿ ಕಾಣೋದ ಬಿಡ್ತಿರೋದು. ತನ್ನ ಹಿಂದಿನ ಕಾಲ ಎಬ್ಬಿಸಿ ತನ್ನ ಕಾರ್ಯಕ್ರಮ ಮಾಡ್ತಿರೋದು. ಮುದುಕ ಹಾಗೆ ಪ್ರವಚನ ಕೇಳೋದು ನೆಕ್ಲತ್ತ. ಮರುದಿವ್ಸ ಹೇಳ್ತಿ ಕೇಳ್ತಿದ್ದು, ಮಹಾರಾಜರ ಪ್ರವಚನ ಹೆಂಗಿತ್ತು. ಮುದುಕ ಕೇಳ್ತು, ಪ್ರವಚನ ಭಾಳ ಚಂದ ಇತ್ತು, ನಡು ಉಪ್ಪು ಬಿತ್ತು. ಇಂಥ ಪ್ರವಚನ ಕೇಳಿ ಏನು ಮಾಡೋದು. ಮಾತು ಇದಕ್ಕಾಗಿ ಮಾಡ್ಯಾರ ನಮ್ಗೆ. ಇವೆಲ್ಲ ಪದ್ಧತಿ ಯಾಕೆ ಮಾಡ್ಯಾರ? 12 ತಿಂಗಳೊಳಗೆ 1 ತಿಂಗಳು ಮಾಡೋದಾಗಲ್ಲ ನಮ್ಗೆ. 1 ತಿಂಗಳು ಇದ್ರಪ್ಪ ಹೇಳೋದು, 1 ತಿಂಗಳು ಅದಕ್ಕೂ ಬರಬಾರ್ದು ನಾವು.
ಇನ್ನ ಎಷ್ಟು ದಿವಸ ನಡೀತದ ಏನ್ರಿ ಬರ್ಬೇಕಂತ ಏನೋ ಕಡೆಗಿಟ್ಟು ಸಂಸಾರ ಕಡೆಗೆ ನೋಡು 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 ಕೊನೆ ಕಾಲಕ್ಕೆ ಲಾಸ್ಟ್ ಸಮಾರಂಭಕ್ಕೆ ಹೋಗೋದು 12 ತಿಂಗಳ ಒಳಗೆ ನಮಗೆ 1 ತಿಂಗಳು ಮಾಡೋದು ಮುಂದೆ ಮಹಾತ್ಮರಂದ್ರು ಹೋಗ್ಬಿಡು ಶ್ರಾವಣದಾಗ ಆಗುವಂತು ಮುಂದೆ ನವರಾತ್ರಿ ಬರ್ತದೆ ಆವಾಗ ಮಾಡು ನವರಾತ್ರಿಯಾಗ ಅಲ್ಲೇ ಏನು ಮಾಡ್ತೀವಿ ನಮ್ಮ ಅಕ್ಕ ತಾಯಂದಿರಲ್ಲ ಬರೀ ತೊಳೆದೇ ಕೊಟ್ಟರು ನವರಾತ್ರಿ ಅದ ತೊಳಿ 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 ಬಳಿ ಕೌದಿ ತೊಳೆದ್ನಿ ಅದು ತೊಳೆದ್ನಿ ಅದು ತೊಳೆದ್ನಿ ಅದು ಸ್ವಲ್ಪ ಕಡಿಮೆ ತೊಳಿ ಒಳಗಿನ ತೊಳ್ಕೊಲ್ಲ ಮನಸ್ಸು ತೊಳ್ಕೊಲ್ಲ ಮೊದಲ ಅಕ್ಕಿಂತಿಯಾಗಿ ಏನು ತಾಯಿ ತಾಯಿಗೂ ಏನು ಸ್ವಲ್ಪ ಹೆಚ್ಚಕ್ಕೆ ಮುಖ ಹಾಡ್ತದೆ ಅಂತ ಭಕ್ತಿ ಅದಾವ ನಮ್ಮ ಅಂದ್ರೆ ಮೂರ್ಖರು ಭಕ್ತಿ ಅದಾವ ನಮ್ಮ ಕಾಡದಕ್ಕೆ ಭಕ್ತಿ ಮಾಡೋದು ಭಕ್ತಿ ತಾಯಿಗೆ ಕೇಳೋದು ಸದಾನಂದ ಎಂಥ ಚಂದ ಬರೆದಿರ್ತಾರ ಒಳಗಿನ ಕಥೆಗಳ ಒಯ್ದು ತತ್ವಜ್ಞಾನಕ್ಕೆ ಹಚ್ಚಾರ ಅಷ್ಟಾಳಕ್ಕೆ ನಾವು ತಿಳಿತೀವಪ್ಪ ಹೋಗಿ ಬಿಡು ನವರಾತ್ರಿ ಆಗುವ ಆಗಲಿಲ್ಲ ಶಿವರಾತ್ರಿ 1 ದಿವಸ ಮಾಡ್ತಾವ ಶಿವರಾತ್ರಿ ಮಸ್ತ್ ಮಾಡು ಶಿವಧ್ಯಾನ ಮಾಡು ಅದೂ ನಮ್ಮ ಕೈಯಾಗ ಶಿವರಾತ್ರಿ ಅದು ನೋಡ್ರಿ ಯಾರ್ಯಾರು ಶಿವನಾಮ ಹೊಡಿತಾರೆ ಕೊನೆಗೂ ಮಹಾತ್ಮರಂದ್ರು ಈ ಮನುಷ್ಯನ ಪ್ರಾಣಿ ಸಂಸಾರದಾಗಿಂದ ಯಾತ್ರೆ ಕಡಿಮೆ ಮತ್ತೆ 8 ದಿವಸ ಬರ್ತದೆ ನೋಡ್ರಿ ಶಿವರಾತ್ರಿ ಆಗ ಏನು ಬರ್ತದೆ ಹುಳಿ ಹುಳಿ ವರ್ಷನಾಗ ನೀವು 1 ದಿವಸ ಮಾಡೋದು ಆಗತ್ತಂದ್ರೆ ಕಡೆಗೆ ಕೈ ಎಣ್ಣೆ ಹಾಕೋ ಶಾಂತರ ಬರೋದು ಹೋಳಿ ಮಜಾ ಚಂದ ಶ್ರೀ ವಿಠಲರ ವಿಷಯ ಚಂದ ನಿಂದ ಬಗ್ಗೆ ನಿಂದಕಾಚೆ ಸಾದೇಶ ನಿಂದ ಮಾಡೋರು ನಮ್ಮ ಮನೆ ಬಾಗಿಕೆ ಇರೋದು ಯಾಕಂದ್ರೆ ನಾವು ಏನು ತಪ್ಪು ಮಾಡ್ತಿರ್ತೀವಿ ನಮಗೆ ತಿಳಿತಿರಂಗಿಲ್ಲ ನಮ್ಗೆ ಅವ್ರು ಎಚ್ಚರ ಮಾಡ್ತಾರೆ ಚಲೋ ಅಲ್ಲ ಅದಾಗಲಿ ಏನಿಲ್ಲ ಸುಮ್ಮನೆ ನಮ್ಮ ತಪ್ಪು ಎಚ್ಚರ ಮಾಡ್ತಿರ್ತಾರೆ ಯಾವನೋ ಒಬ್ಬ ಬಂದು ನಿಮಗೆ ವರ್ಣ ಮಾಡ್ತಾನೆ ಯಾವನೋ ಒಬ್ಬ ಬಂದು ನಿಮಗೆ ಆರತಿನೇ ಮಾಡ್ತಾನೆ ಹೂ ಒಗಿತಾನೆ ನೀ ಯಾಕೆ ನಗತೀಯಪ್ಪ ಯಾವನೋ ಬೈರತ್ತು ನೀ ಯಾಕೆ ಅಳ್ತೀಯಪ್ಪ ಯಾಕೆ ಅವ್ರ ಹತ್ರ ಏನದ ಅದಕ್ಕೆ ನಿಮಗೆ ಒಗಿತಾರ ಅವರು ಅವ ಕಲ್ಲ ಮುಳ್ಳ ಸಾಕಿದ್ರೆ ಅದೇ ಒಗಿತಾರ ನಿಮ್ಮ ಮೇಲೆ ಅದೇ ಬೆಳೆಸಿರ್ತಾನವ ಅದೇ ಒಗಿತಾರ ನಿಮಗೆ ಅವನ ಬರ್ಲಾಕ ಹೂ ಇತ್ತು ಅಂದ್ರೆ ಹೂವು ಹಾಕ್ತಾರೆ ನಿಮ್ಗೊಳಗೆ ಅವ್ರ ಹತ್ರ ಏನದ ಅದು ಕೊಡ್ತಾರ ಅದು ಅವ್ರ ಹತ್ರ ಅದ ಅಂತ ಇಟ್ಟು ಅದು ನಕ್ಕಿ ಮುಗಿದು ಹೋಗ್ಬಿಡ್ತಾರ ಎಲ್ಲ ಭಾಳ 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 ಸ್ವಲ್ಪ ಖರೆ ಅಂದ್ರೂ ಇದು ಭಾಳ ದುಶ್ಚಟ ಇರೋದ್ರಿಂದ ಮನುಷ್ಯ ತಂದು ಎಲ್ಲಿ ನೋಡ್ತಾರ್ರಿಪ್ಪ ನಾ ಏನು ಮಾಡಕತ್ತೀನಿ ನಾ ಹೆಂಗೆ ಅದನ್ನು ನೋಡ್ಲಿಕ್ಕೆ ಇಲ್ಲ ಕೈ ಮಾಡಿದ್ದೆ ಬಟ್ ನೋಡು ನೀ ಹ್ಯಾಂಗ ನೋಡು 3 ಬಟ್ಟೆ ತಿರ್ತಾವ ತವ ನೀ ಹ್ಯಾಂಗ ನೀ ಚೊಕ್ಕಿರು ಮೊದಲ ಆ ಬಳಿಕೆ ಜಗತ್ತಿಗೆ ಹೆಸರಿಡಕತ್ತಿ ಯಾವ ಚೊಕ್ಕಿರ್ತ ನಾವು ಜಗತ್ತಿಗೆ ಹೆಸರು ಇಡಪ್ಪ ಯಾಕ ಯಾವ ಚೊಕ್ಕ ಅದಾನ ಅವನೊಳಗೆ ಬಂಗಾರ ಅಂತ ಗುಣ ಬಂದಾವ ಅವನಲ್ಲಿ ಹೃದಯ ಹರಳಿದ ಅವನಿಂದ ಮಾಡಕ್ ಹೋಗ್ತಾವ ಯಾವ ತಪ್ಪದೊಳಗದಾನ ಯಾವನಲ್ಲಿ 1000 ತಪ್ಪ ಅದಾವ ಜಗತ್ತು ತುಂಬ ಅವನಿಗೆ ತಪ್ಪೇ ಕಾಣಿಸ್ತದೆ ಇದು ಬಹಳ ಹಬ್ಬದ ದಿವಸ ಇತ್ತು ಅಂಗಳಾಗ ನಾಮದೇವ ಮಹಾರಾಜರು ಊಟ ಕೊಟ್ಟಿದ್ರು ಹೋಳಿಗೆ ಚಂದ ಹೋಳಿಗೆ ತುಪ್ಪ ನೆಡ್ಯಾರ ಒಂದು ಸಂತನ ಮನಸ್ಸು ಹೆಂಗಿದೆ ನೋಡಿ ಭಕ್ತಿಯೊಳಗ ಪಾಂಡುರಂಗ ವಿಠಲ ನಗುವಂಥವಕ ಆನಂದ ಸ್ವರೂಪಿ ಎಲ್ಲಿ ನೋಡ್ತಾರೆ ಪಾಂಡುರಂಗ ಕಂಡಂಗ ಆಗ್ತದ ಇದು ಊಟ ಕೂತಾನ ಹೋಳಿಗೆ ಮತ್ತು ತುಪ್ಪದ ಬಟ್ಲಾಗಿ ಇಟ್ಟಾರ ಸ್ವಲ್ಪ ಕಡೆ ನೋಡೋದ್ರಾಗ ಅದು ನಾಯಿ ತಗೊಂಡು ಹೋಗ್ತಿರ್ತಿರೋದು ಹೋಳಿಗೆ ಲವಕ್ರ ಬ್ಯಾಗ್ ತಗೊಂಡು ಓಡ್ತದ ನಾಮದೇವ ಮಹಾರಾಜರು ಅಂದ್ರು ಯಪ್ಪ ಬರೀ ಹೋಳಿಗೆ ತಿಂದ್ರು ರುಚಿ ಅಂತಾವು ತುಪ್ಪ ಹಚ್ಕೊಂಡು ತಿನ್ಬೇಕದಕ್ಕ ತುಪ್ಪದ ಬಟ್ಲ ತಗೊಂಡು ಓಡ್ ಹೋಗತ್ ನೋಡ್ರಿ ನಾಯಿ ಅನ್ನತ್ತಿ ಪಾಂಡುರಂಗ ಇದು ನೋಡಿ ಹಚ್ಕೊಂಡು ತಿನ್ನೋ ಪಾಂಡುರಂಗ ನಾಯಿ ಅನ್ನೋದು ಪಾಂಡುರಂಗ ಕಾಣಿಸ್ತದ ಎಷ್ಟು ವಿಚಿತ್ರ ಅವ್ರಿಗೆ ನಾಯಿ ಕಾಣಿಸ್ಲಿಲ್ಲ ಮನುಷ್ಯ ಕಾಣಿಸ್ಲಿಲ್ಲ ಪಾಂಡುರಂಗ ಬರೀ ಪಾಂಡುರಂಗ ಯಾಕ ಒಳಗ ಪಾಂಡುರಂಗ ತುಂಬ್ಯಾನ ಇದು ತಿಳ್ಕೊಬೇಕಲ್ಲ ಹಗಲು ರಾತ್ರಿ ಬರೀ ಪಾಂಡುರಂಗ ಎಲ್ಲಿ ನೋಡ್ತಾನ ಪಾಂಡುರಂಗನೇ ಬಸವಣ್ಣನ ಮನೆಗೆ
ಕಳ್ಳ ಬಂದನ. ಕಳ್ಳ ಕಳ್ಳ ಅಂತ ಅನ್ನಲಿಲ್ಲ ಬಸವಣ್ಣ. ಎದ್ದು ಬಂದ, ಕೂಡಲ ಸಂಗಮನಾಥ ಬಂದಾನ. ಯಾಕೆ? ಒಳಗೆ ಕೂಡಲ ಸಂಗಮ ತುಂಬ್ಯಾನ. ಯಾಕೆ? ಹಗಲು ಇರುಳು ಅದೇ ನೆಲೆಸ್ಯಾರ. ಜೀವನ ಇಟ್ಟಾರ ಕೂಡಲ ಸಂಗಮನ ಮೇಲೆ. ನಮ್ಮ ಕೆರೆ ಬರೀ ಕಳ್ಳ ಕಳ್ಳ ಕಳ್ಳ. ನಮಗ ಒಂದು ಸಂತ ಚಲೋ ಕಾಣಬಾರ್ದು, ಒಬ್ರು ಶರಣರು ಚಲೋ ಕಾಣಬಾರ್ದು. ಎಲ್ಲರ ನಿಂದೆ ಆಡೋದಿಲ್ಲ. ಆ ಸ್ವಾಮಿದೇನು ಹೇಳ್ತೀವಿ ತೆಗಿರಿ, ಈ ಸ್ವಾಮಿದೇನು ಹೇಳ್ತೀವಿ ತೆಗಿರಿ. ಸಿದ್ದೇಶ್ವರಪ್ಪ ಅವ್ರು ಬಿಟ್ಟಿಲ್ರಿಪ. ಅಂಥವ್ರು ತಪ್ಪು ತೆಗೆಯೋದು ನಾವು ಸೂರು ವೀರ. ಬಿಟ್ಟಿಲ್ಲ, ಅಂಥವ್ರಿಗೂ ಬಿಟ್ಟಿಲ್ಲ. ಜಗತ್ತಿನ ಅದರಿಂದ ಇಂಥ ಜಗತ್ತಿನಾಗ ಬಾಳಬೇಕಾದ್ರೆ ಇದಾಗ ಹಾಕೋದಿಲ್ಲ. ನೋಡ್ರಿ, ಹುಡುಗಿ ತೊಗೊಂಡು ಬೆನ್ನ ಹತ್ತಿ ಕೂತ್ಕೊತೀನಿ ಚಂದ ಹೇಳೋರು ಶ್ರೀಯವರು. ಈ ಕತೆ ಬೀದರದ ಶಿವಸ್ವಾಮಿ ಹೇಳಿದ್ರು, ಚಂದ ಹೇಳಿದ್ರು ಅವರು. ಯಾವುದು ತಪ್ಪದು, ಏನೋ ಒಂದು ಘಟಿಸಿ ಹೋಗ್ಯದ. ಅದು ತಪ್ಪದ ಶಿಕ್ಷೆ ಯಾರಿಗೆ ಕೊಡ್ಬೇಕಂತ ನಡೆದಿತ್ತು ಸ್ವರ್ಗದ ಮೀಟಿಂಗ್ನಲ್ಲಿ. ಅವ್ರಿಗೆ ಬ್ರಹ್ಮನ ತಿಳಿಯಾಗಿಟ್ಟಿದೆ ಯಾರಿಗೆ ಕೊಡಬೇಕು, ಯಾರೇ ತಪ್ಪು ಮಾಡ್ಯಾರ. ಕಡೆ ಯಾರು ಸಿಗುವವರು ಹಾಗೆ ಹೇಳ್ತದ ನಮ್ದೇನು ತಪ್ಪದ, ನಾವು ವಿಸಾಕಾರಿನು ಹದ್ದಿನ ಮೇಲೆ ವಿಸ ನಾಕಾರಿನು ಅದು ಹೇಳ್ತದ. ನಾನು ಊಟ ನಾ ತೊಗೊಂಡು ನಂದೇನು ತಪ್ಪದ. ಈಗ ಯಾವ ಮಾತಾಡೋ ನಮ್ದೇನು ತಪ್ಪದ, ನನಗೇನು ಕೂಡ ಗಾಳಿಗೆ ಅದು ಮ್ಯಾಲಿಂದ ವೃತ್ತಿ ಪವಾಡ ಇತ್ತು. ಹಾಗೆ ನಮ್ದೇನು ತಪ್ಪದ. ಅದು ಪವಾಡ ಹೇಳ್ತದ, ಗಾಳಿ ಬಿಟ್ಟದ ನಾನು ಹಾಗೆ ನಮ್ದೇನು ತಪ್ಪದ. ಎಲ್ಲರೂ ಒಬ್ಬರ ಮೇಲೆ ತಪ್ಪು ಹಾಕೋದು ದೇವ್ರಿಗೆ ದಿಗಿಲು ಹೊಡಿತೀವಿ. ಯಾರಿಗೆ ಕೊಡ್ಬೇಕಿದೆ ಶಿಕ್ಷಾ? ಲಾಸ್ಟಿಗೆ ಬಂದು ಕಟ್ಟಿ ಏನೂ ತಿಳಿದಾದವರು ಕಟ್ಟಿ ಮೇಲೆ ಕೂತು ಇನ್ನೊಬ್ಬರ ಬಗ್ಗೆ ಆಡ್ಕೋತಾರ ನೋಡ್ರಿ. ಅವರು ಖಾತ್ರಿ ಹಾಕೋ ಖಾತೆ. ಇದ್ರ ಬಗ್ಗೆ ಒಂದು ಚಂದ ಕಟ್ಟಿ ನಾವು ಹೇಳ್ತಾನೆ. ಇದೊಂದು ಹೇಳಿ, ಒಬ್ಬ ರಾಜ ಇದ್ದ, ದೊಡ್ಡ ರಾಜ. ಕೇಳ್ಬಿಟ್ಟಲ್ಲ ಮತ್ತೆ ಹೇಳ್ತೀನಿ ನೋಡಿ. ಬಹಳ ದೊಡ್ಡ ರಾಜ, ಬಹಳ ಜೀವನ. ಯಾರಿಗೆ ಬಿಚ್ಚಿ ಕೊಡೋ ವಿಚಿತ್ರಪ್ಪ ಇದೆ ಸಂಗತಿ. ಶ್ರೀಮಂತರು ಬಹಳ ಜೀವನ ಇರ್ತಾರೆ. ಒಂದು ದಿವಸ ರಾಜ ಆ ದವಣೆ ಇತ್ತು, ಕುದುರೆ ದವಣೆ. ಕುದುರೆ ದವಣೆಗ ಎಲ್ಲ ಸ್ವಚ್ಛ ಮಾಡಕತ್ತಿದ್ದ, ಬೈಲಿಕತ್ತಿದ್ದ, ಲತ್ತಿದ್ದ. ಅಟ್ಟ ಬರೋ ಸಾಧು ಬಂದು ಭಿಕ್ಷಾ ಬೇಡ. ರಾಜ ಮುಂಜಾನೆ ಅಲ್ಲ 2-3 ದಿವಸ ಆಯ್ತು ನನ್ನ ಹೊಟ್ಟೆ ಒಂದು ಮಗಳಿಲ್ಲ, ಏನಾದ್ರು ಹೋಗ. ದೊಡ್ಡ ರಾಜ ಅದಿ, ಭಾಳ ಶ್ರೀಮಂತ ಅದಿ, ನೋಡು ಏನಾದ್ರು ಕೊಡು. ಇವ ಸಿಟ್ಟನಾಗೆ ಇದ್ರಿ. ಇವ ಅಹಂಕಾರಿ ಜನರು ಯಾವಾಗಲೂ ಒಂದು ತಾಪನಾಗ ಇರ್ತಾವ. ಹೆಂಗ ಸಂತರು ಅನಂತದೊಳಗಿರ್ತಾರ, ನಾಯಿ ಒಳಗೆ ದೇವರು ನೋಡ್ತಾರ. ಇವನಿಗ ಈ ಸಾಧುಗಳು ದೇವರು ಕಾಣಿಸ್ಲಿಲ್ಲ. ನಿನಗೇನಾಗಿರೋ ದುಡುತ್ತಿಲ್ಲದ ಅಡ್ಡ ಕಡದನ್ನ ಕುಳಿತ ಕಡದ ಇದೇನೋ ಅಂತಾರಲ್ಲ, ನೋಡ್ರಿ ಅವ್ರ ಸಾಧು ಹೆಂಗಿಲ್ಲ. ಇಟ್ಟು ಬೈರು ಸಾಧುನ ನಗುಮುಖ ಕಡಿಮೆ ಆಗಲಿಲ್ಲ. ಅವನಕ್ಕೂ ಹಂಗೇನೆ. ಇವತ್ತ ಇದೇ ಪ್ರಸಾದ, ಬೈಗಳವೇ ಪ್ರಸಾದ ಅಂದ ಶಿವ. ಸಾಧುಗೊಂದು ಸಂಪ್ರದಾಯದಪ್ಪ. ನೀವು ಏನೇನು ಇಡ್ರಿ ಅವ್ರ ತಾಟ್ನಾಗ, ಇದು ಶಿವನ ಪ್ರಸಾದ ತಿಂದು ಬಿಡ್ತಾರೆ. ನೀವೇನು ಬೇಕಾದ ಪ್ರಸಾದಿ ಅಂತ ಕರೀತಾರ ಅವರು. ಈ ರಾಜಗ ದುಷ್ಟ ಬುದ್ಧಿ ಬರ್ತದೆ. ಇವ ಏನು ಮಾಡಿಬಿಟ್ಟ, ಅದೇನು ಕುದುರಿಂದ ಹತ್ತಿತ್ತಲ್ರಿ, ಅದೆಲ್ಲ ಹತ್ತಿತ್ತು ಹೊತ್ತವತ್ತಿನೋ ಸಾಧು ಎಲ್ಲ ಮೇಲಿದ್ದ ಅಹಂಕಾರ, ದುಷ್ಟ ಬುದ್ಧಿ, ಅನಂತವಾಗಿದ್ದ ಸಾಧು. ಶಿವ ಇವತ್ತಿದು ಪ್ರಸಾದ ಕೊಟ್ಟಾನ. ಸಾಧು ಅಂದ, ಇವತ್ತು ನನ್ನ ಹಣೆ ಬರದ ಇದು ಪ್ರಸಾದದ ಭಲೆ ಶಿವನೇ, ಇದು ನನಗೆ ಶಕ್ತಿ ಇಲ್ಲ. ಆಯ್ತಪ್ಪ ತಿನ್ನು ಅಂತೇಳಿ ಶಿವನ ಹೆಸರು ತಗೊಂಡು ಅದಿ ತಿನ್ನು. ಅಲ್ಲೇ ರಾಜನ ಮುಂದೆ ತಿಂದ. ದೇವರನಿಗೆಲ್ಲ ಒಳ್ಳೆಯದು ಮಾಡಲಿ ರಾಜ ಅಂತ ಹೋಗ್ಬಿಟ್ಟ. ಬಾಯಿಗೆ ಅಂದ ಖರೆ ಒಳಗೆ ಒಂದು ತಳಮಳ ಇರುವುದಿಲ್ಲ. ಒಳಗಿನ ಅಂತರಾತ್ಮ ಕಳವಳಿಸ್ತ. ಯಾಕೆ ಸನ್ಯಾಸಿಗಳಿಗೆ ನಾವು ಮನಸ್ಸು ನೋಯಿಸ್ಬೇಕು? ಎಲ್ಲವನ್ನು ತ್ಯಾಗ ಮಾಡಬಾರ್ದು. ಮುಂದೆ ಹೇಳ್ತೀನಿ, ಆ ಉಸಿರು ಕಟ್ಟ ರಾಜಗ ದಿನಾನು ರಾತ್ರಿ ಒಂದು ಕನಸು ಬೀಳ್ಬೇಕು. ಕನಸ್ನಾಗ ದೊಡ್ಡ ರಾಕ್ಷಸ, ತಿಳಿವಾರಿ ಆಟ ಕೋಡ, ಭಯಾಪಾರಿ ಹಲ್ಲ, ಕೈಯಾಗ ಟಂಗಿಡು. ಆ ಚಟಿಂಗರಾಯ ಬಲೆ ಟಂಗಿರ್ತಲ್ರಿ, ಅಂತ ಟಂಗಿತ್ತು. ಏನಿತ್ತದು?
ಗುಡ್ಡಿತ್ತು, ಎದುರು ಗುಡ್ಡ, ಲದ್ದಿ ಗುಡ್ಡ ಇತ್ತು, ಕುದುರೆ ಲದ್ದಿ ಗುಡ್ಡ. ತಿನ್ಬೇಕು ನೋಡೋ ಮಗನ ಅಂಗಿ ಹಿಡ್ಕೊಂಡು ನಿಂದಿರ್ತಿತ್ತು ದೇವರು ರಾಕ್ಷಸ. ತಿಬ್ಬಿರೋದು ಗಾಜು ಬರ್ತಿತ್ತು, ಎಲ್ಲಿ ಮೇಲೆ ಬರ್ತಿತ್ತು, ಕುತ್ತಿಗೆ ಚುತ್ತಿತ್ತು. ರಾಜ ಚಿರಕೋತಿ ಎದ್ದು ಬಿಡೋ, ಹಾ 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 ಅಂತ ಎದ್ದು ಬಿಡೋ. ಮೊದಲು ದಿನದ ಕತಿ ಇದು, ದಿನ ಚಿರಕೋತಿ ಹೇಳೇ ರಾಕ್ಷಸಿ ಬಿಡವಂತು ಮಗನ ತಿನ್ನು. ಸಾಧು ಶರಣ ತಿನ್ನಿಸಿದಿ ಮಗನ ತಿನ್ನು, ನೀನು ಇದಕ್ಕೆ ತಿನ್ನು. ಆದ್ರೆ ಹ್ಯಾಂಗೆ ಗೊತ್ತರಿ ಲದ್ದಿ ಹ್ಯಾಂಗೆ ತಿನ್ನಂಗಾಗ್ತದೆ ಹೇಳಿ. ಅವಾಗ ರಾಜ ಎಲ್ಲ ಶಾಣೆಗೆ ಕರೆಸ್ದ. ಮೊದಲೇ ರಾಜ ದೊಡ್ಡ ದೊಡ್ಡ ಜ್ಯೋತಿಷ್ಗಾರರಿಗೆ ಪಂಚಾಂಗ ಹೇಳೋರಿಗೆ ಎಲ್ಲರಿಗೆ ಕರೆಸ್ಬಿಡು. ನೋಡ್ರಿಪ್ಪ ಈ ಕಷ್ಟದಿಂದ ಹೊರ ತೆಗಿಲಿಲ್ಲ. ಒಬ್ಬ ಶಾಣೆ ಹೇಳ್ದ ಹೋಮ ಮಾಡ್ರಿ, ಹೋಮ ಮಾಡೋದು. ಒಬ್ಬ ಶಾಣೆ ಹೇಳ್ದ ಇದು ಮಾಡಿ ಉಪವಾಸ ಮಾಡ್ರಿ. ಸಾವಿರಾರು ಸಾವುಗಳು ಸಾವಿರಾರು ಹೇಳೋದು ರಾಕ್ಷಸ ಬರವನೇ ತೊಗಿ ತೊಗೊಂಡು ಅವನೇ ನೀ ಸಾವಿರ ಪೂಜೆ ಮಾಡೋ, ನೀ ಏನು ಮಾಡ್ತೀವಿ ಮಾಡಿದ ಕರ್ಮ ನೋಡ್ಬೇಕಾಗಿರ್ತೀನಿ ಮಗ. ಅವಾಗ ಅಳ್ಕೋತ ರಾಜ ನಿತ್ಯ ಅಂಜಿ ಮಕ್ಕಳೋದೇ ಬಿಡ್ತು ರಾಜ. ಮತ್ತ ರಾಕ್ಷಸ ಬರ್ತದ ಮಾತೇಳಿ ಹಿಂಗೆ ಅಕ್ಷರ ಇರ್ಬೇಕತ್ತ, ನಿತ್ಯ ಇಲ್ಲದ ತೆಲಿ ಕಾಡ್ಬೇಕತ್ತು, ಊಟ ಬಿಟ್ಟಿರ್ಬೋದ್ರಿ. ಬಿಟ್ಟವ್ರ ಒಂದು ತಿಂಗಳಿರ್ಬೋದು, ನಿತ್ಯ ಬಿಟ್ಟು ತೋರ್ಸ್ರು ಗಟ್ಟಿ ದಿವಸ ತೆಲಿನೇ ಕೆಡ್ತು. ರಾಜ ಬಿಡ್ಕೋಕತ್ತ, ಈಗ ಅಳ್ಳುಕತ್ತ, ಗಳ ಕಾಲಿಗೆ ಬಿದ್ದು ಅಳ್ಳಕತ್ತ. ಜ್ಯೋತಿಷಗಾರಈಗ ನೋಡ್ರು ನನಗೆ ಊಟ ಬಿಟ್ಟಿರ್ತೀನಿ ಕರೆ ನಿಂತಿದ್ದು ನನಗೆ ಹೈರಾಣ ಆಗ್ಬೋದು, ಏನ್ರಿ ಮಾಡಿ ಆ ರಾಕ್ಷಸ ಅಂಜಿಕಿಂದ ನನಗೆ ದೂರ ಮಾಡಿ. ಹೋಗೋ ಶಾಲೆ ರಾಜ ತಪ್ಪು ತಿಳ್ಕೊಳ್ರಿ, ಕನಸೇ ಕನಸು ತಿಂದು ಬಿಡಲ್ಲ. ನೀವು ಕರೆಕ್ಟ್ ಇರ್ತೀರಿ ಅದು ಕನಸಿದ್ರೆ ಕರೆನೇ ಇರೋದು ಆ ಟೈಮ್ದಾಗ ಹೆಂಗೆ ತಿನ್ನಂಗೆ ಆಗ್ತದೆ ರಾಜ. ಹಂಗೆ ಮಾಡೋದು ಇದೆಲ್ಲ ಆದ ಬಳಿಕ ಕಡೆ ದೇವರಿಗೆ ಕಣ ಮಾತು. ದೇವರಂತ ಭಾಳ ದುಃಖ ಅನುಭವಿಸಿದ ಮಗ ರಾಜ ತನ್ನ ತಪ್ಪು ತಿಳಿದು ಗದಗದ ಪಡ್ಕೋತ ಯಾಕೆ ಕೊಟ್ಟು ಪರಮಾತ್ಮನೇ ನೀನೇ ರೂಪ ಶಿವನೇ ನೀನೇ ಬಂದಿದ್ದು ಏನೋ ಒಂದು ಅಹಂಕಾರ ಮನದಿಂದ ನಾನು ಮಾಡಲ್ಲ ಅಂತ ಕ್ಷಮಿಸು ತಂದೆ ಅಲ್ಲ ತತ್ತ ಶಿವನಿಗೆ ಕರುಣೆ ಮತ್ತು ಶಿವ ಮತ್ತೆ ಇನ್ನೊಂದು ಸಾಧು ರೂಪ ತಾಳಂತ ಶಿವ ಅಂದ ನೋಡು ತಪ್ಪುಗಳಾದವು ಸಹಜ, ಆದ್ರೆ ನೀವು ಒಪ್ಪಿಕೊಂಡಿಲ್ಲ. ನಿನ್ನಲ್ಲಿ ಬಂತಲ್ಲ ಕರುಣೆ. ಜಗತ್ತಿನಾಗ ನಾ ಇದಕ್ಕೆ ತ್ರಾಸ ಕೊಡ್ತೀನಿ ನೋಡು, ಮನುಷ್ಯಗ ಭಕ್ತಿ ಬರಸಲಾಗ ನಾ ತ್ರಾಸ ಕೊಡ್ತೀನಿ ಅಂತ ಶಿವ ಅಂದ. ಇಷ್ಟೊಂದು ಭೂತ ಪ್ರೇತ ರಾಕ್ಷಸ ಬೇತಾಳನ ಯಾಕೆ ಹುಟ್ಟಿಸ್ತೀನೋ? ಜನ ದಾರಿ ತಪ್ಪಿ ನಡೀತಾರ, ಜನ ನೀತಿ ತಪ್ಪಿ ನಡೀತಾರ, ಜನ ಭಕ್ತಿ ಮಾಡೋದಿಲ್ಲ, ಧರ್ಮ ತಪ್ಪಿ ನಡೀತಾರ. ಅಂಥವ್ರಿಗೆ ದೇವ್ ಬಡ್ಕೋತದ ಬಿಟ್ಟಲ್ಲವ್ರೆ. ನೋಡ್ರಿ ನೀವು ಯಾರಿಗೆ ದೇವ್ ಬಡ್ಕೋತದಂದ್ರೆ ಯಾವ ಮಾಯಾಮೋಹದಾಗ ಮುಳುಗ್ಯಾವ, ಯಾವ ಈರ್ಷ್ಯ ಮಾಡ್ತಾವ, ಯಾವ ನಿಂದ ಮಾಡ್ತಾವ, ತಮಗೆ ತಮಗೆ ತಿಳಿದಿಲ್ಲ ಇನ್ನೊಬ್ಬರಿಗೆ ಮಾತಾಡ್ತಾರಲ್ಲ ಅಂಥವ್ರಿಗೆ ಬಡ್ಕೋತಾವ ದೇವ ಶಿವ ಹುಟ್ಟಿಸ್ಯಾನ ಅಂತ ಹೋಗ್ಕೊಂಡ್ರಿ ಅವ್ರು ಎಲ್ಲಿಂದ ತಿಳ್ಕೋಬೇಕು. ಅವಾಗ ಶಿವ ಅಂದ ಭಾಳ ತ್ರಾಸ ಅನುಭವಿಸಿದ ಆಸಾಮಿ, ಮತ್ತಿನ್ನೂ ಭಾಳ ಕಾಡೋದು ಬೇಡ. ಆಯ್ತು ರಾಜ, ಈಗ ನಿನಗೆ ಬುದ್ಧಿ ಬಂದದ, ನಿನಗೊಂದು ಹೇಳ್ತೀನಿ ಮಾಡು. ನಿನ್ನ ಪಾಪ ಗುಡ್ಡದಷ್ಟು, ಇನ್ನೊಂದು ಥೊಡೆ ದಿವಸ ಬಿಟ್ಟರೆ ನಿಂತಿಂದ ಸಾತ್ ಹೋಗ್ತೀನಿ. ನಾನು ಹೇಳೋದು ನಮ್ಮ ಕೆಲಸ. ಈ ನಿನ್ನ ಪಾಪ ಹೋಗಬೇಕಾದ್ರೆ ಜನ ನಿನ್ನ ನಿಂದೆ ಆಡೋದು. ಎಷ್ಟು ಜನ ನಿನ್ನ ನಿಂದೆ ಆಡೋದಿಲ್ಲ, ನೀವು ಮಾಡಿದ ಪಾಪ ಎಲ್ಲರಿಗೂ ಹೋಗ್ಬೇಕು. ಆಯ್ತು ಗುರುಗಳ ಬೇಗನೆ ಹೇಳಿರಿ, ನಿಮ್ಮ ಕಾಲಿಗೆ ತಿಂದಿರ್ತೀನಿ ಹೇಳಿ ನನಗೆ ಪಾಪ ಆಗಬೇಕಾಗ್ಯದ, ಈ ಪಾಪದಿಂದ ಬಿಡುಗಡೆ ಆಗಬೇಕಾಗ್ಯದ. ಇದೆಲ್ಲ ಎದಕ್ಕೆ ಮಾಡೋದು? ಪಾಪದಿಂದ ಬಿಡುಗಡೆ ಆಗಕ್ಕೆ ಮಾಡೋದು. ಎಲ್ಲ ಸತ್ಸಂಗ ಭಜನ ಸುಮ್ಮ ಆಟ ಮಾಡ್ಲಿಕ್ಕೆ ಅಲ್ಲಿದು ಅನಂತ ಜನ್ಮದಾಗ ಅನಂತ ಪಾಪ ಮಾಡಿದ ಜೀವ ತಿಳಿದು ಮಾಡ್ಯದ, ತಿಳಿಲಾರ್ದು ಮಾಡ್ಯದ, ಯಾರಿಗೋ ಮನಸ್ಸು ನೋವಿಸ್ಯದ. ಬೆಳಗ್ಗೆ ಹಿಡಿದ ಸಾಯಂಕಾಲ ಎಷ್ಟು ಜನರಿಗೆ ನಾವು ಮನಸ್ಸು ನೋವಿಸ್ತೀವಿ. ಭೂಮಿ ತಾಯಿ ಮೇಲೆ ಕಾಲು ಊರಿ ಓಡಾಡ್ತೀವಿ, ಅದರ ಮೇಲೆ ಮನಸ್ಸು ಮಾಡ್ತೀವಿ. ಒಮ್ಮೆ ಭೂಮಿ ನಮಸ್ಕಾರ ಮಾಡಿವಿ, ನಾವು ಎಂಥ ಪಾಪಿಗಳು. ಎಷ್ಟು ಮನಸ್ಸು ಮಾಡ್ತೀನಿ, ಭೂಮಿ ಮೇಲೆ ಹಾಕಿ ನಿನಗೆ ಅನ್ನ ಕೊಡಕತ್ತಾಳ ಅಂತ ಕಿನ್ನಿ ಕೈ ಮುಗಿದಿಲ್ಲ ಭೂಮಿ ತಾಯಿ. ಪಾಪ ಅಲ್ಲೇನಿದು ತಿಳಿದಾರ್ದ ಪಾಪ, ತಿಳಿದು ಮಾಡಿದ ಪಾಪ ಮತ್ತು ಬೇರೆ ಇದೆಲ್ಲ ಕಳ್ಕೋಬೇಕಲ್ಲ ನಾವು. ಮುಂದೆ ಒಂದು ಕೆಲಸ ರಾಜ ಅಂದ, ಜನ ಮುಂದಿಂದ ಹೇಳ್ಬೇಕಾದ್ರೆ ನಾ ಏನು ಮಾಡಿದ್ರಿ ಪಾಕಿ ನೀನು ಐಡಿಯಾ ಹೇಳ್ತೀನಿ ಮಾಡು. ನಿನ್ನ ಮಗಳದಾರ ನೋಡಿ, ಮಗಳ ವಯಸ್ಸು ಎಷ್ಟಿತ್ತು? ಮಗಳ ವಯಸ್ಸು ಒಂದು 25-26
ಕ್ಲಾಸ್ ಮನೆ ಕಟ್ಟಿ ರಾಜನೇ ರಾಜ ಪಟ ಪಟ ಮನೆ ಕಟ್ಟಿ ಬಿಟ್ಟ. 2 ದಿನದಾಗ ತಯಾರಾಯಿತು. ಮಗಳಿಗೆ ತೊಗೊಂಡು ಹೋಗಲ್ಲ ನಿಂತ. ಆಕೆ ಅಡುಗೆ ಮಾಡ್ತಿದ್ರು, ಊಟ ಮಾಡ್ತಿದ್ರು. ದಿವಸದ ಇದೇ ಕಾಯಕ, ಮತ್ತೊಂದು ಏನಿಲ್ಲ. ಮನ್ಸಿನ ಮೇಲೆ ಮುಕ್ಕೋತಿದ್ದ, ಮಗಳ ಸಲ ಮುಕ್ಕೋತಿದ್ದ. ನಿಮಗೆ ಹೇಳ್ತೀನಿ ಆ ಊರಾಗ ಎಲ್ಲರೂ ಒಂದು ಸವನಿನಿಂದ ಆಡೋದು. ಏನು ರಾಜ ತಿಳಿ ಕೆಟ್ಟದ, ರಾಜ ನೀತಿ ಬಿಟ್ಟಾನ, ತನ್ನ ಮಗಳ ಜೋಡಿಗೆ ಡೋರ್ ಕರ್ಕೊಂಡು ನಿಂತಾನ, ಮಗಳ ಗಂಡನ ಮನೆ ಕಳಿಸಲಾಗ್ಯಾನ. ಏನು ಹೊರಸುವುದಿಲ್ಲ. ಅವರ ಕೊಯ್ಯಾಗ ಧ್ಯಾನ ಮಾಡಕತ್ತಾರು. ದೇವ್ರು ಅದ್ಯಾವ ಮಾಡ್ತಾರ. ಪಟಕಲ್ಲಿಂದ ಕಣ್ಣಿಗೆ ಕಾಣಿಸ್ತದ, ನೀನು ತಿಳಿತಂದ್ರೆ ನೀ ಅಂದು ಬಿಡಬೇಡ. ಒಳಗೆ ಭಾಳ ಬೇರೆ ಇರ್ತಾವ. 1 ತಿಂಗಳು ನಾವು ಊರು ಮಂದಿನಿಂದ ಆಡಿ 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 ಎಲ್ಲ ರಾಜ ಮಾಡಿದ ಪಾಪ ಇವತ್ತು ನಿಂದ ಮಾಡೋರಿಗೆ ಬತ್ತು. 1 ತಿಂಗಳದಾಗ ರಾಜ ಜಳ ನಗಲ್ಕತ್ತ ರಾಜ ನಕ್ಕೊತ್ತು ಬಂದು ಆ ಮಹಾರಾಜ ನಮಸ್ಕಾರ ಮಾಡಿದ್ರು ಅಂತ ಹೇಳೋದು. ಅಂದ್ರೂ ಮತ್ತು ಅವ್ರು ರಾಕ್ಷಸ ಬತ್ತೆ ಕನಸ್ನಾಗ ಬಂದು ಪಂಜಿ ತೊಗೊಂಡು ನಿಂತಿತ್ತು. ಎಷ್ಟು ಉಳಿದಿತ್ತು? ಆ ಗುಡ್ಡದಟ್ಟಲ್ಲಿ ಅದ್ದಿ ಹೋಗಿತ್ರಿ, ಇಟ್ಟು ಉಳಿದಿತ್ತು. ಎಷ್ಟು ಇವ ಸಾಧು ತಿನ್ಸಿದ್ದ ಅಟ್ಟಲ್ಲ ಅದ್ದಿ ಉಳಿದಿತ್ತ. ರಾಕ್ಷಸ ಅಂದ, ಆಯ್ತು ಗುರು ಹೇಳ್ಯಾನ, ನೀ ಮಾಡಿದ್ದಿ, ನಿನ್ನ ಪಾಪ ಎಲ್ಲ ಹೋಗ್ಯದ, ಇದೆಲ್ಲ ಕರಗ್ಯದ ನೋಡ, ನದಿ ಗುಡ್ಡ ಎಲ್ಲ ಕರಗ್ಯದ, ಈಗ ಪೇಡೆ ಹೋಗ್ತದ, ಅದು ತಿನ್ಬೇಕೆ, ಅದರಿಂದ ಬಿಟ್ಟಪ್ಪ ಇಲ್ಲ. ಯಾಕೆ ತಿನ್ಸಿದಲ್ಲ ಸಾಧುಗ, ಉಣ್ಣಲ್ಲಿ ನೀನು ಸ್ವಲ್ಪ ನೋಡಿದ್ರು ಮಜಾ ಆಗ್ತದೆ. ಮತ್ತು ಅದಿಷ್ಟು ಕನಸಾಗಲ್ಲ. ಮತ್ತಿನ ಸಾಧು ಹೇಳದ, ಸಾಧು ಅಂದ್ರೆ ಇನ್ನು ಗಟ್ಟಿ ಇಲ್ಲ, ಅದು ತಿನ್ನಬೇಕು. ಕನಸಿಲ್ಲ ತಿಂದು ಬಿಡೋದು, ಕೆಲವು ನಾಯಿ ಮುಂಚೆ ತಿಂದು ಬಿಡೋದು. ಮುಂದೆ ಹಿಂಗೆ ಮಾಡಿ ಪಾಪದಿಂದ ರಾಜ ಬಿಡಿದರೆ ಆದ ಚಲೋನೇ ನಮ್ಮ ನಿಂದೆ ಆಡುತ್ತದೆ. ಭಾಳ ಚಲೋ ತಲೆ ಹಾಕೋಬಾರ್ದು. ಯಾಕೆ ನಾವು ಏನೇನೋ ಮಾಡಿದ ಪಾಪ ಆ ಕಡೆ ಗೊತ್ತಿರ್ತದೆ, ಆ ಕಡೆ ಹೋಗ್ತದೆ. ಆದ್ರೆ ನೀವು ಯಾರು ನಿಂದೆ ಆಡೋದು? ಯಾಕೆ ಅವ್ರು ಮಾಡಿದ ಪಾಪ ಮತ್ತು ನಮ್ಮ ಗಂಟು ಗೊತ್ತದ, ಪಕ್ಕ ಕೆರೆಗಿರೋದಿಲ್ಲ. ಯಾರು ನಮ್ಮ ಕಣ್ಣು ಮುಂದೆ ಮಾಡಲಾಕ, ಏನೇ ಮಾಡಲಾಕ ಒಟ್ಟು ಬಾಯಿಗೆ ನಾಲ್ಕು ಹೋಗ್ಬೇಡ್ರಿ, ನೋಡಬೇಡ. ಶಿವನಿಚ್ಛೆ ಅಂತ ಕೈ ಹೋಗಿ ಶಿವನಿಚ್ಛೆ ಅನ್ಬೋದು. ಈಗ ನಡೆದೈತೆ, ಯಾರೋ ಬಂದು ಬೈದು ಶಿವನಿಚ್ಛೆ, ಯಾರೇ ಬಂದು ಬರೋದು ಶಿವನಿಚ್ಛೆ. ಸುಮ್ಮನೆ ಹಾಕೋತಿರೋದ್ರಪ್ಪ, ಭಾಳ ತಲೆ ಹಾಕೋದಿಲ್ಲ. ಜನರು ಈಗ ಭಾಳ ಹೋಗೋದಿಲ್ಲ. ಜನ ಹಿಂಗೋದ, ಜನ ಹಂಗೋದ. ಮಡಿವಾಳಪ್ಪ ಅವ್ರ ಕಡೆ ಸಿದ್ಧಾರೂಢರು ಬಂದಾಕ ಹುಟ್ಟಿದ್ದು 2 ಕಾಣ ಕೊಟ್ಟಿದ್ದು ವೀರಭದ್ರೇಶ್ವರ ಅವತಾರ ಮಡಿವಾಳ. ಎಂತೆಂಥ ಪವಾಡ ಮಾಡಿದ್ರು ಮಡಿವಾಳಪ್ಪ ಅವರು. ಸಿದ್ಧಾರೂಢರಿಗೆ ಬಿಟ್ಟು ನೋಡ್ತಾರೆ. ಗಂಟೆ ಅಥವಾ ಸೇವಕಿದ್ದ, ಗಂಟೆ ಮಾಮೂಲ ಸೇವ ಬರ್ತಾನೋ, ನಾನು ಲಗಟ್ ತಗೋಬಾ ಅಂತ ಹೇಳ್ತಾರೆ. ಇವ್ರು ಬರೀ ಬಸ್ಲೇನೆ ಕೊಟ್ಟಿರ್ತಿರು ಮಡಿವಾಳಪ್ಪ ಅವರು. ಇವತ್ತು ಖರೆ ಗಣಸ ಬರಕತ್ತ ನಮ್ಗೆ ಬೆಟ್ಟಿಗೆ ಸಾದಾ ಸ್ವಾಮಿ ಎಲ್ಲರೂ ತಗೋಬಾಗಿರ್ತದೆ. ಸಿದ್ಧಾರೂಢ ಬಂದ ಬಳಿಕ ನಮ್ಗೆ ಬರ್ತಾರೆ. ಸಿದ್ಧಾರೂಢ ಎಷ್ಟು ಸುತ್ತು ಬಂದಿದ್ರು, ಶರೀರ ಎಷ್ಟು ಸುತ್ತಿದ್ವಿ, ಬರೀ ಎಲ್ಲ ತುಳು ಬಂದಿರೋದು. ಎಂಥ ಮಹಾತ್ಮರೋಧಿ ವರ್ಣ ಮಾಡ್ತಾರೆ ಸಿದ್ಧಾರೂಢ. ವರ್ಣ ಮಾಡಿ ಒಂದು ಕಿವಿ ಮಾತು ಹೇಳ್ತಾರೆ, ಹೇ ಸಿದ್ಧಾರೂಢ, ನನ್ನೊಂದು ಮಾತು ಪಾಲಿಸ್ತೀನಪ್ಪ ಯಪ್ಪ ಹೇಳ್ರಿ. ಅವ್ರಿಗೆ ಹೇಳ್ತಿದ್ದೇನೆ ಸಿದ್ಧಾರೂಢರಿಗೆ ಹೇಳ್ತಾರೆ, ಜನರು ಕಡಿಮೆಗೆ ಬೀಳಬೇಡ. ಹುಬ್ಬಳ್ಳಿ ಜನ ಭಾಳ ಬೇಡಿಕೆ ಅದಾರ, ಅಟ್ಟದ ಮೇಲೆ ಹತ್ತಿಸಿ ಮ್ಯಾಲ ಒಯ್ದು ಮುಗಿಸ್ಬಿಡ್ತಾರೆ ನಿನಗ. ತನ್ನ ಸ್ವಾರ್ಥಿಗದ ಜಗತ್ತ ಭಾಳ ಚಂದ ಮಾತು ಹೇಳೋದು ಮಡಿವಾಳ. ಯಾಕೆ ಸಿದ್ಧಾರೂಢ ಕಡೆ ಭಾಳ ಜನ ಬರಾಕತ್ತಿದ್ರು, ದೊಡ್ಡ ಜಾತ್ರೆ ನಡೆದಿತ್ತು, ಪವಾಡ ಭಾಳ ತೋರಿಸ್ತಿದ್ರು. ಸಿದ್ಧಾರೂಢ ತಾನೇ ಆಗ್ತಿದ್ದು ಸದ್ಗುರುವಿನ ಸನ್ನಿಧಾನದೊಳಗ ಜ್ಞಾನ ಏರ್ಸಿ ನುಗ್ಗಿಸ್ತಾರ ನೋಡೋದು ಖರೇನೇ ಇತ್ತು ಮಾತು. ಅಂಥ ಅವತಾರಿ ಪುರುಷ ಸಿದ್ಧಾರೂಢರು ಬಿಟ್ಟಿಲ್ಲ ನಾವು. ಕೊನೆ ಕಾಲಕ್ಕೆ ಸಿದ್ಧಾರೂಢ ಮಠದ ಆಸ್ತಿ ಗುರುನಾಥರನ್ನು ಬಿಟ್ಟು ಕೊಟ್ಟ. ಮಾರ್ಗಸ್ ಕಮಿಟಿಯವರು ಕೂಡೇ ಬಿಟ್ಟರು. ಸಿದ್ಧಾರೂಢ ಕೂಗಿದ್ರು ಓಡಿ ಬರುವಂತ ಸಿದ್ಧಾರೂಢ ಅವನಿಗೆ ಬಿಡ್ಲಿಲ್ಲ. ಭಕ್ತಿಯಿಂದ ಯಾರು ಕೂಗುತ್ತಿದ್ರು ಅಲ್ಲಿ ಬಂದು ನಿಂತಿದ್ದ ಸಿದ್ಧಾರೂಢ. ಜೀವ ಉಳಿಸ್ಲಿಕ್ಕೆ ಬಸವಣ್ಣಪ್ಪನ ಹೆಂಡತಿ ಲಕ್ಷ್ಮಿ ಬಡತನದೊಳಗೆ ಯಾವಾಗ ಚೀರಿ ಬಾಯಿ ಹಾಕಲು ಕಟ್ಟಿದ್ರು ಸಿದ್ಧಾರೂಢ ಅದು ಚೀರದು ಒಮ್ಮೆಗೆ ಬಂದಿರ್ತಾನೆ ಸಿದ್ಧಾರೂಢ. ಎಂಥದಿರ್ಬೇಕು ಹೇಳಿ ಸಿದ್ಧಾರೂಢ ಹಿಡಿದು ಜಗ್ಗಿ ಬಿಟ್ಟಕ್ಕೆ ಬಾರ ರೈಲ್ವೆದಿಂದ ಬಿಡೋದ್ನ ನಾವು ಹೋಗಿ ಹಿಡಿದು ಜಗ್ಗಿಲ್ಲ ನಮ್ದೇನೋ ಬಳಸ್ಕೋಬಾರ್ದು. ಭಕ್ತಿಯ ಮಹಿಮಾ ಅದ, ಭಕ್ತಿಯ ಶಕ್ತಿ ಹೆಂಗದ, ನಂಬಿ ಕರೆದಡೆಯೋ ಎಲ್ಲ ಸಿಗೋಣ ಅಂತ ನಂಬಿಕೆ ಬೇಕಲ್ಲ ನಮಗ. ಅವಾಗ ಏನು ಹೇಳ್ಕೊತಿದ್ರು ನಾನು, ಸಿದ್ಧಾರೂಢ ಕಮಿಟಿಯವ್ರು ಅಡ್ಡ ಹಚ್ಚಿದ್ರು. ಯಾರಿಗೆ ಕೇಳಿ ಮಾಡಿದ್ರು ನೀವು ಗುರುನಾಥರೊಳಗೆ ಆಸ್ತಿ ನೀವು ಯಾರಿಗೆ ಕೇಳಿ
ಕೇಳಿ ಮಾಡ್ರಿ. ಇವರೊಂದು ಗುರುನಾಥ ಅರೋಡ ಅವ ಸಂಗಮೇಶ್ವರಪ್ಪ ಭಾಳ ಬ್ರಹ್ಮಚಾರಿ ಮಠದ ಆಸ್ತಿ ಮಠಕ್ಕೆ ಹೋಗ್ಬೇಕಲ್ಲಪ್ಪ. ನಾವೇನಿಲ್ಲ ಇದಕ್ಕ ನಮಗೆ ಕೇಳೋದು ಹಿಂಗೆ ಮಾಡಿದ್ರಿ. ಸಿದ್ಧಾರೂಢ ಅಂದ, ಯಪ್ಪ ನಾ ಆ ಉಜ್ಜಣ್ಣವ್ರ ವಸ್ತಿ ಒಳಗೆ ಬಾಯಿ ಹಾಟ್ಯಾಗ ಕೂತು ಜಪ ಮಾಡ್ತಿದ್ದೆ. ಜಪಕ್ಕೆ ನಾ ಧ್ಯಾನಕ್ಕೆ ಕೂತ್ರ ಆ ಬರ್ಲಿ ಇರ್ಲಿ ಎಲ್ಲ ಏರ್ತಿದ್ದು ಮೈ ಮೇಲೆ ಲಂಗೋಟಿ ಒಳಗೆ ಹೋಗ್ತಿದ್ದು. ನಾ ವಿಚಾರ ಮಾಡಿದ್ದೀನಿ ಆಟ ಧ್ಯಾನದಾಗ ನೋಡ್ತಿದ್ದ. ಧ್ಯಾನದಾಗ ಇಟ್ಟು ಮಗ್ನಿದ್ದ ಸಿದ್ಧಾರೂಢ ಮೈ ಮೇಲಿಂದು ಎಲ್ಲ ತೆಗದಾರ ಹಿಂಗ ಇರಿ ಬಿರಿ ಎಲ್ಲ ತೆಗೆದು ಅವನಿಗೆ ಮುಗಿಸ್ಬೋದು ಬಾರಿಸ್ಬೋದು ಮಠದಾಗ ತಂದು ತೋರಿಸ್ಯಾರ. ಅಂಥ ವೈರಾಗ್ಯ ತೋರಿಸ್ರಿ ಸಿದ್ಧಾರೂಢ. ಅವಾಗ ಸಿದ್ಧಾರೂಢ ನಾ ಇಲ್ಲೇ ಕುಂದಿರ್ತೀನಿ ಅನ್ನಲಿಲ್ಲ. ಆಯ್ತು ನೋಡ್ರಿ ಏನು ಹೋಗ್ತೀವಿ ಕಡೆಗೆ ಅದು ಮೂಡಾಯ್ತು ಹೋಗಬಾರ್ದಾಗಿತ್ತು ಸಿದ್ಧಾರೂಢ ಅಲ್ಲೇ ಕುಂದಿರ್ಬೇಕು. ಉಜ್ಜಣ್ಣವ್ರ ವಸ್ತಿಯಲ್ಲಿ ಒಂದು ಗಟರ ಬಾಜುಕ ಬೆಳತನ ಸೊಳ್ಳೆ ಕಟ್ತಿದ್ದು. ಅಲ್ಲಿ ಧ್ಯಾನ ಮಾಡ್ತಿದ್ದೆ ಸಿದ್ಧಾರೂಢ. ಅದು ಬಿಟ್ಟಿಲ್ಲ ಮಠದಾಗ ಒಂದು ಕೂತು ನೋಡ್ರಿ ಈ ಕಮಿಟಿಯವ್ರಿಗೆ ಅನ್ನಿಸ್ತು ನಾವು ಕೊಟ್ಟೆವು ಮಠ ಇವನೀಗ ಯಾರು ಮಠ ಸುಮ್ಮತ್ತಿರ ಓದ್ಸಕ್ಕಲ್ಲ ನನ್ನ ಮಠ ನೀನು ಮೊಳಕಾಲ ಮಠ ದೇವನ ಮನೆ ಇದು ಈ ಜಗವೆಲ್ಲ ನಿಮ್ಮ ಮನೆ ನಿಮ್ದು ಹತ್ತಿರ ಅನ್ರಿ ಒಬ್ಬ ಮಠ ನಮ್ಗೆ ಕತ್ತೀರಿ. ವಿಚಿತ್ರ ನಾವಿದು ನಿಮ್ಗೆ ಚಟ ಅದು ನಮ್ಮ ಮನೆ ನಮ್ಮ ಮಕ್ಕಳು ನಮ್ಮ ಮಠ ಏನು ಹೇಳೋದು. ಮಠದಾಗ ಸಂಸಾರ ಯಾಕೆ ತರ್ತೀರಿ? ಮಠದಾಗ ಯಾಕೆ ಕಾಮ ಕ್ರೋಧ ತರ್ತೀರಿ? ಮನ್ಯಾಗೆಲ್ಲ ಕಾಮ ಕ್ರೋಧ ಆಗಿ ತಲೆಗೆ ತಾಪ ಆಗಿರ್ತದ. ಮಠದಾಗ ಬಂದು ಶಾಂತ ಕೂಡ್ರಿ. ಇದು ನಂದಲ್ಲ ತಂದ್ರಿ. ನಾನು ನನ್ನದು ಇಟ್ಕೊಂಡು ಬರ್ದಿರ್ತದ ಮಠದಾಗ. ಒಬ್ಬ ಮಹಾತ್ಮ ಹೇಳ್ತಾರ ಮಠದಾಗ ಚಪ್ಪಲಿ ಹಾಕೊಂಡು ಹೋಗಿ ಅಂತ ತಪ್ಪಿಲ್ಲ. ಚಪ್ಪಲಿ ಅಂತ ಪವಿತ್ರ ವಸ್ತು ಯಾವುದು ಅಲ್ಲ. ನಿನಗೆ ಮೂರು ಚುಚ್ಚಿಸಿ ಬಿಡಂಗಿಲ್ಲ, ನಿನಗೆ ಬಿಸಿಲು ಹತ್ತಿಸಿ ಬಿಡಂಗಿಲ್ಲ. ಖರೆ ಮಠದಾಗ ನಾನು ನನ್ನದು ಚಪ್ಪಲಿ ಇರೋ ಜಾಗ ನನಗೆ ಇಟ್ಟು ಹೋಗು ಅಂದ್ರೆ ಮಠ ಉಳಿತು. ಬಡದಾಡ ಸಾಯಿದೆ ಸಾಯಿಲ್ಲ ಮಠ ನಿನ್ನ ಮಠ ನನ್ನ ಮಠ ನಮ್ದೇನು ನಮಗೆ ತಿಳಿದಿಲ್ಲ. ಈ ಮಠ ಈ ಘಟನೆ ತಿಳಿದು ನಮಗೆ ಯಾರು ಕೊಟ್ಟಾರ ಅನ್ನೋದು ಕಡಿಮೆ ಸಿದ್ಧಾರೂಢ ನೋಡಾಯ್ತದು. ಸಿದ್ಧಾರೂಢ ದೇಹ ಬಿಡೋದ್ನ ಗುರುನಾಥನವರು ಕರೆದರು ಮಾತಾಡಿ ಕೆಟ್ಟು ಪಾನ ಜನರು ಬಡವಿ ಬೀಳಬೇಡದಾಗಿತ್ತು. ಮಡಿವಾಳ ಅವರು ಗದಗದ ಮಡಿವಾಳ ಅವರು ಹೇಳಿದ್ರು ಜನರು ಬಡವಿ ಬೀಳಬೇಡ ಅಂತ. ಕಡಿಕೆ ನಮಗೆ ಭಕ್ತರು ಮುರುಳಾದ್ರು ಕಮಿಟಿಯವ್ರಿಗೆ ಕರೆಸಿದ್ರು. ಸಿದ್ಧಾರೂಢ ಹೇಳ್ತಾರ ಆಯ್ತಪ್ಪ ನಿಮಗೆ ನಂಬಿ ನಾ ಬಂದಿದ್ದ, ನೀವು ಭಕ್ತಿ ಮಾಡ್ತಿರತ್ತ ನಾ ಬಂದಿದ್ದ. ಈಗ ನಾನು ನನ್ನದು ಬಡದಾಡ್ಲಿಕ್ಕತ್ತೀರಿ, ನನ್ನ ಕೆಲಸ ಮುಗಿತೀವಿ. ಮತ್ತೆ ಎಲ್ಲಿ ಹೋಗ್ತೀರಪ್ಪ ಅವ್ರೆ? ಅದೇ ಕಮಿಟಿಯವ್ರ ಕಾಡಿಗೆ ಬಿದ್ದು ಅಳ್ಕೋತ ಕೇಳಕತ್ರು. ತಪ್ಪಾಯ್ತು ನಮ್ಮದು ಏನೋ ಮಾಯ ಮೋದಾಗ ಅಂದಿವು. ಇಲ್ಲಪ್ಪ ಇಲ್ಲ ನನಗೆ ಹೋಗೋ ಕಾಲ ಮರು ದಿವಸ ದೇಹ ಬಿಟ್ಟ ನೋಡಿಸುತ್ತಾರೆ. ಹಂಗ ಒಬ್ಬ ಪವಿತ್ರ ಸತ್ತುಳ್ಳ ಶರಣರಿಗೆ ನಾವು ಹಿಡ್ಕೋಬೇಕಾದ್ರೆ ಅಲ್ಲಿ ಹೋಗೋ ಹೊತ್ನ್ಯಾಗ ನಾನು ನನ್ನದು ಕಾಮ ಕ್ರೋಧ ಬದಿಗೆಟ್ಟು ಹೋಗ್ಬೇಕು. ಇವೆಲ್ಲ ತಗೊಂಡು ಬಂದ್ರೆ ಮತ್ತೆ ನೀವು ಏನೋ ನೀವು ಮಾಡೋದಾಯ್ತು. ನೀವು ಮಠದಾಗಿ ನೀವು ಮನೆ ತಂದಾಗಾಯ್ತು, ಮಠದಾಗಿ ಸಂಸಾರ ತಂದಾಗಾಯ್ತು. ನೀವು ಸಾಧುವಿನ ಒಂದು ಗುಣವಿತ್ತು. ನಿಮ್ಮ ತಿರಂಜಂಜಾಳ ಸಾಧು ತಿರ, ನಿಮ್ಮ ತಿರದ ಮಾಯಾಭಾವ ಸಾಧು ತಿರ ಸಾಧು ತಿಳಿಯುವ ಶುದ್ಧ ಉಳಿಲಿ, ಅದರ ಒಂದು ತಿಳಿಯುವ ಶುದ್ಧ ಉಳಿಲಿ. ಹೌದಲ್ಲ? ನನಗೆ ಭಾಳ ಚಂದ ವಿಷಯ ಹೇಳೋದು ಇಷ್ಟರದು. ದಿನೇ ದಿನೇ ಅವರು ವಾಣಿ ಒಂದು ತೇಜ ಬರಕತ್ತಾರ, ಮಗ್ನಾಗಿ ಹೇಳಕತ್ತಾರ, ವಿಷಯಗಳು ತಾನಾಗಿ ಬರಕತ್ತಾರ. ಇಲ್ಲೇ ಕೇಳಿದ ವಿಷಯ ಹೇಳೋದು ಒದಸೆ ತೊಗೊಂಡಿದ್ದು ಬುದ್ಧಿವಂತಿಕೆ ಚೆನ್ನಾಗಿ ಹೇಳುವಂಥ ಬೇಕು ಮನುಷ್ಯ. ಇಲ್ಲಿ ದೇವತೆ ಸತ್ಸಂಗ ಮಾಡುವ ಅದರಲ್ಲಿ ಸಕಲಿ ಒಳಗೆ ಪರಮ ಸಿದ್ಧಾರೂಢ ಅಂತಿದ್ದ. ಅದರಲ್ಲಿ ಕಂಬಿ ಹೇಳ್ತೀನಿ ಪಾಪ. ಕಂಬ ಅಂದ್ರೆ ಸಾದಾ ಅಲ್ಲ. ಕಂಬ ಎದುರು ರೂಪದಪ್ಪ ಅಂದ್ರೆ ಉಗ್ರ ನರಸಿಂಹ ರೂಪ. ಅಲ್ಲಿಂದ ನರಸಿಂಹ ಬಂದ ದೇವರು ಕೇಳ್ತಾನಂದ ದೇವರಿಗೆ ಹೇಳೋದು. ಇದು ಎಲ್ಲ ಶ್ರಾವಣ ತಿಂಗಳು ಮುಗಿಯ ನೀವು ದಿವಸ ಮಕ್ಕಳೋದಿಲ್ಲ, ಸುಮ್ಮನೆ ಮನೆಯಾಗ ಕೂತು ಹಿಂಗೆ ಹೇಳೋದಪ್ಪ ಅವರು. ಚಿಂತನೆ ಮಾಡೋದು, ತಿಳ್ಕೊಳ್ಳೋದು, ಶಾಂತಿ ಇರೋದು, ಸಮಾಧಾನ ಇರೋದು. ನೀವು ಅವನೇ ಸತ್ಸಂಗ ಮಾಡೋದೇ ಸತ್ಸಂಗ. ಸುಮ್ಮ ಊರಾಗ ಕಡಾಪಿ ಹೊಯ್ಯೋ ಜನ ನೆರೆಸಿ ನಿಜವಾದ ಸತ್ಸಂಗ ಗುರುಲಿಂಗ ಜಂಗಮ ಮಾಡೋದು. ಗುರುಲಿಂಗ ಜಂಗಮ ಸಂಸಾರಿಗೆ ಎಲ್ಲೋ ಒಂದು ಅರಣ್ಯ ಮೇಲೆ ಗಿಡತ್ತೊಳಗೆ ಹೋಗ್ಬಿಟ್ಟು ಕುರಿ ಕಾಯಿಲೆ ಬಿಟ್ಟು ಹೋಗ್ತಾನ. ಎಂಟು ತಾಸು ಕೊಡ್ತಿದ್ದ. ಅದು ಸತ್ಸಂಗ, ನಿಜವಾದ ಸತ್ಸಂಗ ಅದು ಅದ. ಸುಮ್ಮೂರಿಗೆಲ್ಲ ಗದ್ದಲ ಎಬ್ಬಿಸಿ ನಾವು ಅದು ಮಾಡಾಕತ್ತೀವಿ ಇದು ಮಾಡಾಕತ್ತೀವಿ. ಅವ್ರು ಬರ್ರಿ ಇವ್ರು ಬರ್ರಿ, ಆ ಸ್ವಾಮಿ ಬರೋದು ಬೇಡ, ಈ ಸ್ವಾಮಿ ಬರೋದು ಬೇಡ, ಇದೇ ಸಂಪ್ರದಾಯ ಇದ್ದವ್ರು ಬರ್ರಿ ಸತ್ಸಂಗ ಅದಕ್ಕೆ ಇವರೇ ಬರ್ರಿ ಅವರೇ ಬರ್ರಿ. ವೀರಶೈವರು ಯಾಕೆ ಬರ್ಲಿಕತ್ತೀರಿ? ಪಂಚಾಯತ್ ಬರ್ರಿ, ಪಂಚಾಯತ್ ಯಾಕೆ ಬರ್ಲಿಕತ್ತೀರಿ?
ಶಿಷ್ಯರಷ್ಟೇ ಬರಲಿ, ಆ ಸ್ವಾಮಿ ಹೇಳೋದಿಲ್ಲ, ಈ ಸ್ವಾಮಿ ಹೇಳೋದಿಲ್ಲ. ಎಲ್ಲರಿಗೂ ಒಂದು ಮಾಡೋದು ಬಿಟ್ಟು ಒಡಕು ಮಾಡ್ಕೊತ ಹೊಂಟು ಸತ್ಸಂಗ ಅದಾವ. ಅದಕ್ಕೆ ಸಪ್ತ ಸಂಘದ್ದು, ಸಪ್ತವ್ರ ಸಂಘ, ಒಳಗಿನ ಶುದ್ಧವಾದ ಮನಸ್ಸು ಹೋಗಿ ಸಪ್ತದ ಸಂಘ, ಸತ್ಸಂಗ ಅನ್ನೋದು ಸಪ್ತ ಸಂಘ. ಯಾಕಂದ್ರೆ ಭೇದ ಭಾವ ಇಟ್ಟು ಅಂತೀವಿ, ಮಾಯ ಸತ್ತಂಗಿರುತ್ತೆ, ಹಣ ಇದ್ದಂಗೆ